And well, Karnataka Film Artists Association meeting at Chamrajpet has come to an end. After the meeting, they have come to a conclusion that the final decision will be taken after meeting Ambarish. Ambarish had refused to continue as the president due to his health condition. The election for Artists Union has not been conducted for over 8 years, and it will be interesting to see who gets the post. Doddanna is emerging as the favourite so far. But several artists came together for this particular meeting. Doddanna, of course, was present. Rockline Venkatesh, Srinath, Leelavati, Rajesh, Mukhyamantri Chandru, Ramesh Bhatt, Dunya Vijay, Sudeep Chandrasekhar, Sundar Raj and many others attended the meeting. And let's listen to what actor-producer Jaggesh had to say. ಈ ಸಂಘ ಕಟ್ಟಿದ್ರಲ್ಲ ಅದು ಸಫಲವಾಗಬೇಕು. ನಾನು ಅದೇ ಉದಾಹರಣೆ ಹೇಳಿದೆ. ನಾನು ತಮಿಳುನಾಡಿನ ಒಂದು ಉದಾಹರಣೆ ಹೇಳಿದೆ. ಅಲ್ಲಿನ ಒಂದು ಒಗ್ಗಟ್ಟು ಮತ್ತೆ ಅಲ್ಲಿ ಯಾವುದಾದ್ರೂ ಒಂದು ಕಲಾವಿದರಿಗೆ ಸಮಸ್ಯೆ ಆದರೆ ಅಥವಾ ಒಂದು ರಾಜ್ಯಕ್ಕೆ ಸಮಸ್ಯೆ ಆದರೆ ಒಂದು ನೀರಿಗೆ ಸಮಸ್ಯೆ ಆದರೆ ಎಲ್ಲರೂ ಕೂಡ ಒಟ್ಟಿಗೆ ಕೈ ಜೋಡಿಸಿ ಇವತ್ತು ಒಂದು ಬದ್ಧತೆ ಪ್ರದರ್ಶನ ಮಾಡುವಂಥ ಒಂದು ಸ್ಥಿತಿಗೆ ತಲುಪಿದೆ. ನಮ್ಮ ಕಲಾವಿದರ ಸಂಘ ಆ ಥರ ಆಗಿಲ್ಲ. ಅದಾಗಿಲ್ಲ. ಯಾರು ಒಬ್ಬರನ್ನೊಬ್ಬರು ಸೇರ್ತಾ ಇಲ್ಲ. ಇಲ್ಲಿ ನಾನು ನೀನು ನಾನು ದೊಡ್ಡವನು ನಾನು ಚಿಕ್ಕವನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಂಘ ಮತ್ತು ಆ ಸಂಘ ನಮ್ಮ ತಾಯಿ ಮತ್ತು ಸಿನಿಮಾ ನಮ್ಮನ್ನು ಬೆಳೆಸಿದೆ ಅನ್ನೋ ಒಂದು ಮನಸ್ಸನ್ನು ಇಟ್ಕೊಂಡು ಈ ಸಂಘವನ್ನು ಪೂರ್ಣ ಮಾಡೋದಕ್ಕೆ ಚಿಂತನೆ ಮಾಡಿ ಅಂತ ಹೇಳಿದ್ದೀನಿ. ಅದು ಬಿಟ್ಟು ಈಗೋ ಇಟ್ಕೊಂಡು ಈ ಬಿಲ್ಡಿಂಗ್ ಹಿಂಗಾಗಿದೆ ಹಂಗಾಗಿದೆ ಲೆಕ್ಕ ಕೊಡಿ ಅನ್ನೋದು ಯಾರು ಇಲ್ಲಿ ಯಾರು ಲೆಕ್ಕ ಕೇಳ್ತಾರಲ್ಲ ಪುಣ್ಯಾತ್ಮರು ಯಾರೂ ದುಡ್ಡು ಕೊಟ್ಟಿಲ್ಲ. ಅಲ್ಲಿ ಇದಕ್ಕೆ ಯಾರೂ ಕೊಟ್ಟಿಲ್ಲ. ದಿಸ್ ಇಸ್ ಒನ್ ಆ್ಯಂಡ್ ಓನ್ಲಿ ಅಂಬರೀಷ್. ಅವರು ಇವತ್ತು ಈ ಕಟ್ಟಡ ನಡೆಯೋದಕ್ಕೆ ಮತ್ತು ಇದು ಬೆಳೆಯೋದಕ್ಕೆ ಆಯಪ್ಪ ಮಾತ್ರ ಕಷ್ಟಪಟ್ಟಿರೋದು. ಅಂಬರೀಷ್ ಅವರು ಕಷ್ಟಪಟ್ಟಿರೋದು. ಈಗ ನಾವು ಏನಾಗ್ತದೆ ವಾಸ್ತವ ನಾವು ನೋಡಿದೀವಲ್ಲ ಎಲ್ಲ ಕಡೆ ಏನಾದರೂ ಒಂದು ಬೆಳವಣಿಗೆ ಆದ ಮೇಲೆ ಎಲ್ಲರೂ ತಮ್ಮ ಹೆಜ್ಜೆ ಇಡಕ್ಕೆ ಬರ್ತಾರೆ. ನನ್ನ ವಿನಂತಿ ಎಲ್ರಿಗೂ ಏನು ಅಂದರೆ ಆ ಬೆಳವಣಿಗೆನಲ್ಲಿ ಹೆಜ್ಜೆ ಇಡಿ. ಸುಮ್ಮನೆ ಬೆಳೆದಿರೋದ್ರ ಮೇಲೆಲ್ಲ ಮಾತಾಡೋಕೆ ಹೋಗಬೇಡಿ ಅಂತ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಅದು ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ. ಹಿರಿಯರಿಗೆ ಇಲ್ಲಿ ರೆಸ್ಪೆಕ್ಟ್ ಇಲ್ಲ ಅಂತ. ಯಾರೂ ಇಲ್ಲ. ರೆಸ್ಪೆಕ್ಟ್ ಅನ್ನೋದು ಯಾವುದೇ ಕಾರಣಕ್ಕೂ ಯಾರು ಕೊಡುವಂಥದ್ದಲ್ಲ. ಅದು ತನ್ನನ್ನು ತಾನೇ ಬರಬೇಕು. ನಮ್ಮ ನಡವಳಿಕೆ ನೋಡಿದಾಗ್ಲೇ ಅದು ದೊಡ್ಡವರು ಅಂತ ಫೀಲ್ ಬರುತ್ತೆ. ಅದು ನಡಿಬೇಕು ಅಂತ ನಾನು ವಿನಂತಿ ಮಾಡಿದೆ. ಇಲ್ಲ ಅನುಪಸ್ಥಿತಿ ಅಲ್ಲ. ಅವರ ಒಂದು ಇವಾಗ ಆರೋಗ್ಯದ ದೃಷ್ಟಿ ಒಂದು ಚೆಕಪ್ ಮಾಡ್ತಿದ್ರು. ಅವ್ರಿಗೇನಾಗಿಲ್ಲ. ಅವ್ರು ಅದ್ಭುತವಾಗಿದ್ದಾರೆ. ಅವ್ರ ಆರೋಗ್ಯ ಅದ್ಭುತವಾಗಿದೆ. ಅವರು ಏನು ಹೇಳ್ಕೊಂಡಿದ್ದಾರೆ, ಇದು ಏನಾಗಿದೆ ಆಸ್ ಪರ್ ನಾರ್ಮ್ಸ್ ಪ್ರಕಾರ ಹೋಗಿ ನಿಮಗೆ ನೋಂದಣಿ ಆಗಿರುವಂಥ ಸಂಘ ಅಲ್ಲಿ ಹೋಗಿ ಮೂಗರ್ಜಿ ಬರೆಯುವಂಥ ಜನ ಇದ್ದಾರೆ ನಮ್ಮಲ್ಲಿ. ಇದು ನಡೆದಿಲ್ಲ, ಏನೋ ಮೋಸ ಆಗ್ತಿದೆ, ಎಲೆಕ್ಷನ್ ನಡೆದಿಲ್ಲ ಅಂತ ಏನೋ ಹೇಳ್ತಿದಾರಲ್ಲ. ಅದಕ್ಕೆ ಅವ್ರು ನೊಂದುಕೊಂಡು ಪಾರದರ್ಶಕವಾಗಿ ಅದು ಲೆಟ್ ಇಟ್ ಗೋ ಆನ್ ಅಂತ ಹೇಳಿ ಅವರು ಲೆಟರ್ ಹಾಕಿದ್ದಾರೆ ಎಲ್ಲರಿಗೂ. ಅದ್ರ ಪ್ರಕಾರ ಇವತ್ತು ಎಲೆಕ್ಷನ್ ಮಾಡೋದು ಅಥವಾ ಇರುವಂಥ ಸಂಸ್ಥೆ ಮುಂದುವರಿಸಿ ಈ ಕಟ್ಟಡ ಮುಗಿಸ್ಬಿಟ್ಟ ಮೇಲೆ ನಡೆಯೋದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನನ್ನ ಅಭಿಪ್ರಾಯ ಇರುವಂಥದ್ದೇ ನಡ್ಕೊಂಡು ಹೋಗ್ಲಿ, ಅದು ಮುಕ್ತಾಯ ಆಗಲಿ. ಮುಕ್ತಾಯ ಆದಮೇಲೆ ಯಾರ್ಯಾರು ಸಮರ್ಥರಿದ್ದಾರೆ ಅವರೆಲ್ಲ ಬಂದು ಹೆಜ್ಜೆ ಇಡಲಿ. ಇದರಲ್ಲಿ ನಡೆಯೋದ್ರೊಳಗಡೆ ಕಡ್ಡಿಯಲ್ಲಾಡ್ಸೋದು ಬೇಡ ಅಂತ ನನ್ನ ಆಸೆ. ನಮಸ್ಕಾರ.